3.2 ಸರ್ಕಾರದ ಬಜೆಟ್ಗೆ ಕ್ಷಣಗಣನೆ ಆರಂಭವಾಗಿದೆ. ಮೊದಲ ಆಯವ್ಯಯದ ಮೇಲೆ ನಿರೀಕ್ಷೆ ಬೆಟ್ಟದಷ್ಟಿದೆ. ಮಧ್ಯಮ ಬಡವರ್ಗದವರಿಗೆ ಬಂಪರ್ ಆಫರ್ ಸಾಧ್ಯತೆ ಇದ್ದು ವಿವಿಧ ವಲಯಗಳಿಂದ ಬಜೆಟ್ ಮೇಲೆ ನಿರೀಕ್ಷೆ ಇದೆ. ಮಧ್ಯಮ ವರ್ಗ, ಮಹಿಳೆಯರು, ಬಡವರು ಈ ರೀತಿ ಆಯಾ ವರ್ಗಕ್ಕೂ ಕೂಡ ನಿರೀಕ್ಷೆ ದೊಡ್ಡದಾಗಿದೆ ಬಜೆಟ್. ಮಹಿಳೆಯರು, ಬಡವರು, ಮಧ್ಯಮ ವರ್ಗಕ್ಕೆ ಬಂಪರ್ ಆಫರ್ ಸಿಗುತ್ತಾ? ಇವತ್ತು ಮೋದಿ ಸರ್ಕಾರದ 3.0 ಬಜೆಟ್ ಮಂಡನೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಮೊದಲ ಆಯವ್ಯಯಕ್ಕೆ ಬೆಟ್ಟದಷ್ಟು ನಿರೀಕ್ಷೆ ಇದೆ. ಈ ಮೋದಿ ಸರ್ಕಾರದ ಮೂರನೇ ಬಾರಿಗೆ ಸರ್ಕಾರ ಹಿಡಿದ ನಂತರ ಮೊದಲ ಪೂರ್ಣ ಪ್ರಮಾಣದ ಬಜೆಟ್ ಇದು. 3.2 ಸರ್ಕಾರದ 2025-26ನೇ ಸಾಲಿನ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಬಂಪರ್ ಗಿಫ್ಟ್ ಕೊಡ್ತಾರ. ನಿರೀಕ್ಷೆ ದೊಡ್ಡದಾಗೇ ಇದೆ. ಏನು ಕರ್ನಾಟಕಕ್ಕೆ $9,000 ಕೋಟಿ ಅನುದಾನವನ್ನ ಕರ್ನಾಟಕಕ್ಕೆ ಕೇಳಿದ್ದಾರೆ. ಒಟ್ಟಷ್ಟು ಕೊಡ್ತಾರಾ? ನರೇಂದ್ರ ಮೋದಿ 3.0 ಸರ್ಕಾರದ ಮೊದಲ ಬಜೆಟ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ರೈಲ್ವೆ ಯೋಜನೆಗಳಿಗೆ, ಮಧ್ಯಮ ವರ್ಗದವರಿಗೆ, ಮಹಿಳೆಯರಿಗೆ, ವಿದ್ಯಾರ್ಥಿಗಳಿಗೆ, ನಿರುದ್ಯೋಗಿಗಳಿಗೆ, ಹೊಸದಾಗಿ ಉದ್ಯಮ ಮಾಡಬೇಕು ಅನ್ನೋರಿಗೆ, ಐಟಿಗೆ, ನೀರಾವರಿಗೆ ಒಟ್ಟಾರೆ 90,000 ಕೋಟಿ ವೆಚ್ಚದ ಸ್ಕೀಮ್ಗೆ ರಾಜ್ಯ ಬೇಡಿಕೆ ಇಟ್ಟಿದ್ದು ಈಡೇರಿಕೆ ಆಗುತ್ತಾ? ಕುತೂಹಲ ಅಂತೂ ಇದೆ, ಏನಾಗಬಹುದು ಅಂತ. ನರೇಂದ್ರ ಮೋದಿ ಸರ್ಕಾರದ 3.0 ಮೊದಲ ಬಜೆಟ್. ಕರ್ನಾಟಕಕ್ಕೆ ಬಂಪರ್ ಗಿಫ್ಟ್. PM ಆವಾಸ್ ಯೋಜನೆ ನೆರವಿಗೆ ಸರ್ಕಾರ ಮುಂದೆ ಬರುತ್ತೆ ಅಂತ ಹೇಳಲಾಗ್ತದ್ದು. ಒಂದಷ್ಟು ನಿರೀಕ್ಷೆಗಳಿದೆ. ನಿರೀಕ್ಷೆಯಾಗಿ ಉಳಿಯುತ್ತಾ ಅಥವಾ ಈಡೇರುತ್ತಾ ಅಂತ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ 5,000 ಅನುದಾನ, ಪಶ್ಚಿಮ ಘಟ್ಟ ಅಭಿವೃದ್ಧಿಗೆ 5 ವರ್ಷಗಳಲ್ಲಿ 10,000 ಅನುದಾನ 5 ವರ್ಷಕ್ಕೆ. ಮೂಲ ಸೌಕರ್ಯ ಅಭಿವೃದ್ಧಿಗಾಗಿ ಯೋಜನೆ ಘೋಷಿಸುವುದಕ್ಕೂ ಕೂಡ ಮನವಿಯನ್ನ ಮಾಡಲಾಗಿದ್ದು, ಕರ್ನಾಟಕದ ಪಾಲಿನ ತೆರಿಗೆ ಪ್ರಮಾಣ ಹೆಚ್ಚಳದ ನಿರೀಕ್ಷೆ. ಇತ್ತೀಚೆಗೆ ತೆರಿಗೆ ವಿಚಾರದಲ್ಲೇ ಸಾಕಷ್ಟು ತಾರತಮ್ಯ ಆಗಿತ್ತು. ಬರ ಪರಿಹಾರ, ಹೆಚ್ಚಿನ ಅನುದಾನ ಬಿಡುಗಡೆಗೂ ಕೂಡ ಮನವಿಯನ್ನು ಮಾಡಲಾಗಿದೆ. ಇನ್ನು ರೈಲ್ವೆ ಯೋಜನೆಗಳಿಗೆ ಬಜೆಟ್ನಲ್ಲಿ ಅನುದಾನದ ನಿರೀಕ್ಷೆ ಇದೆ. ರಾಯಚೂರಿನಲ್ಲಿ ಏಮ್ಸ್ ಆಗಬೇಕು, ಹಾಸನ ಮೈಸೂರಿಗೆ IITಯ ಬೇಡಿಕೆಯನ್ನ ಇಟ್ಟಿದ್ದಾರೆ. ಬೆಂಗಳೂರು, ಹುಬ್ಬಳ್ಳಿ, ಬೆಳಗಾವಿ ಈ ಭಾಗಗಳಿಗೆಲ್ಲ ಬೇಡಿಕೆ ಇಟ್ಟಿದ್ದು. ಕಾವೇರಿ 5ನೇ ಹಂತದ ಕುಡಿಯುವ ನೀರಿನ ಯೋಜನೆಗೆ ಮುಂದಾಗಬೇಕು. ಭದ್ರಾ ಮೇಲ್ದಂಡೆ 5,300 ಕೋಟಿ ಬಿಡುಗಡೆ ಅನುದಾನ. ಬಾಕಿ ಇರುವ ಅನುದಾನನೇ ಇನ್ನು ಬಿಡುಗಡೆ ಆಗಲಿಲ್ಲ. ಮೇಕೆದಾಟು, ಮಹದಾಯಿ ಯೋಜನೆಗಳಿಗೆ
ಇನ್ನು ಸಹಾಯಕಿಯರು, ಅಂಗನವಾಡಿ ಆಶಾ ಕಾರ್ಯಕರ್ತರು ಇವರಿಗೆಲ್ಲರಿಗೂ ವೇತನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಕರ್ನಾಟಕ ಇಷ್ಟೆಲ್ಲ ಬೇಡಿಕೆಯನ್ನ ಇಟ್ಕೊಂಡಿದೆ. ಸೊ ಬೇಡಿಕೆ ಈಡೇರಿಕೆ ಆಗತ್ತಾ ಹೇಗೆ ಅಂತ ಒಂದೊಂದು ಭಾಗದ ಅಭಿವೃದ್ಧಿಗೂ ಇಲ್ಲಿ ಒಂದೊಂದು ಮಟ್ಟದಲ್ಲಿ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಸೊ ನಿರೀಕ್ಷೆಯ ಮಟ್ಟ ತಲುಪತ್ತಾ, ಈಡೇರತ್ತಾ, ಏನ ಆಗಬಹುದು ಅಂತ ಸಾಕಷ್ಟು ಕುತೂಹಲ ಇದೆ ಬಡ್ಜೆಟ್ ವಿಚಾರದಲ್ಲಿ. ಇನ್ನೇನು ಕೆಲವು ಕ್ಷಣಗಳು ಈಗಾಗಲೇ ನಿರ್ಮಲಾ ಸೀತಾರಾಮನ್ ಅವರು ರಾಷ್ಟ್ರಪತಿಗಳ ಅನುಮೋದನೆಯನ್ನ ಪಡೀಲಿಕ್ಕೆ ಮುಂದಾಗಿದ್ದಾರೆ. ದೃಶ್ಯದಲ್ಲಿ ಅದು ಗಮನಿಸ್ತಾ ಇದ್ದೀರಾ. ರಾಷ್ಟ್ರಪತಿಗಳ ಅನುಮೋದನೆ ಕೂಡ ಪಡೆದುಕೊಳ್ತಾರೆ. ಅದಾದ ನಂತರ ಪ್ರಧಾನಿ ಅನುಮೋದನೆ ನಂತರ ನೇರವಾಗಿ ಸಂಸತ್ಗೆ ಹೋಗ್ತಾರೆ, ಬಡ್ಜೆಟ್ ಮಂಡನೆ ಮಾಡ್ತಾರೆ. ಸೊ ಅದಕ್ಕೀಗ ಕೌಂಟ್ ಡೌನ್ ಅಂತೂ ಸ್ಟಾರ್ಟ್ ಆಗಿದೆ. ಮೋದಿ ಸರ್ಕಾರದ 3.0 ಬಡ್ಜೆಟ್ ಕ್ಷಣಗಣನೆ ಆರಂಭವಾಗಿದೆ. ಬಡ್ಜೆಟ್ಗೆ ಈಗಾಗಲೇ ರಾಷ್ಟ್ರಪತಿಗಳ ಅನುಮೋದನೆಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಬಡ್ಜೆಟ್ಗೆ ಒಪ್ಪಿಗೆಯನ್ನ ಪಡೆದುಕೊಂಡಿದ್ದಾರೆ. ಇನ್ನು ಕರ್ನಾಟಕ ಬರ ಪರಿಹಾರಕ್ಕೆ ಬೇಡಿಕೆ ಹೆಚ್ಚಿದೆ. ರೈಲ್ವೆ ಯೋಜನೆಗಳಿಗೆ ಬಜೆಟ್ನಲ್ಲಿ ಅನುದಾನದ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಇವೆಲ್ಲ ಕರ್ನಾಟಕದ ಬೇಡಿಕೆಗಳು. ರಾಯಚೂರಿನಲ್ಲಿ ಏಮ್ಸ್, ಹಾಸನ, ಮೈಸೂರಿಗೆ IIT ಬೇಡಿಕೆ, ಬೆಂಗಳೂರು, ಹುಬ್ಬಳ್ಳಿ, ಮೈಸೂರು ನಗರ ಅಭಿವೃದ್ಧಿಗೆ ಸ್ಕೀಮ್ ಅನ್ನ ಮಾಡಲಾಗಿದ್ದು, ಕಾವೇರಿಯ 5ನೇ ಹಂತದ ಕುಡಿಯುವ ನೀರಿನ ಯೋಜನೆ ಕೂಡ ಪೂರೈಕೆಗೆ ಮುಂದಾಗ್ತಾ ಇರುವುದು. ಭದ್ರಾ ಮೇಲ್ದಂಡೆಗೆ 5,000 ಅನುದಾನ ಬಾಕಿ ಇದೆ. 5,300 ಕೋಟಿ ಅನುದಾನ ಬಿಡುಗಡೆಗೆ ಭಾರಿ ಒತ್ತಾಯವನ್ನ ಮಾಡ್ತಾರೆ ಅಥವಾ ಮನವಿಯನ್ನ ಮಾಡಿದ್ದಾರೆ. ಹದಿನೈದನೇ ಹಣಕಾಸು ಆಯೋಗ ಶಿಫಾರಸು ಮಾಡಿದ ಅನುದಾನದ ಬೇಡಿಕೆ ಕೂಡ ಇದೆ. ಅಂಗನವಾಡಿ ಆಶಾ ಅಡುಗೆ ಸಹಾಯಕಿಯರ ಗೌರವಧನ ಹೆಚ್ಚಳ ಆಗಬೇಕು ಅಂತ ಹಿಂದಿನಿಂದಲೂ ಕೂಡ ಹೋರಾಟವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಬಟ್ ಹೋರಾಟ ನಡೆಸ್ಕೊಂಡು ಬಂದ್ರೂ ಯಾವುದೇ ರೀತಿಯಾಗಿ ಅವ್ರಿಗೆ ಭರವಸೆ ಅನ್ನೋದು ಸಿಕ್ಕಿಲ್ಲ. ಸೊ ಹಾಗಾಗಿ ಆ ವಿಚಾರದಲ್ಲಿಲೋ ಕೇಂದ್ರ ಮುಂದಾಗಬೇಕು, ಅನುದಾನಗಳಿಗೆ ಹೆಚ್ಚಿನ ಅನುದಾನಗಳನ್ನು ಬಿಡುಗಡೆ ಮಾಡಬೇಕು ಅಂತ. ಸೊ 8ನೇ ಬಾರಿಗೆ ಬಜೆಟನ್ನು ಮಂಡಿಸ್ತಾರೆ. ಎಲ್ಲ ಸಿದ್ಧತೆ ನಡೀತಾ ಇದೆ. ಈಗಾಗಲೇ ರಾಷ್ಟ್ರಪತಿಗಳ ಅನುಮೋದನೆಯನ್ನು ಕೂಡ ಪಡೆಯಲಿಕ್ಕೆ ಮುಂದಾಗಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು. ಸೊ ಸತತ 7 ಬಾರಿ ಪೂರ್ಣ ಪ್ರಮಾಣ, ಒಂದು ಮಧ್ಯಂತರ ಬಜೆಟ್ ಮಂಡನೆ ಮಾಡಿದ್ದಾರೆ. ಇದು ಪೂರ್ಣ ಪ್ರಮಾಣ 8ನೇ ಬಾರಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟನ್ನು ಮಂಡಿಸೋದಕ್ಕೆ ಮುಂದೆ ಆಗ್ತಾ ಇರುವುದು. ಕೆಲವೇ ಕ್ಷಣಗಳಲ್ಲಿ ಬಜೆಟ್, ಈ ಬಾರಿಯ ಪೂರ್ಣ ಪ್ರಮಾಣದ ಬಜೆಟ್ ಮಂಡನೆಯಾಗುತ್ತೆ. ಸಿದ್ದು ಸರ್ಕಾರದ ಬೇಡಿಕೆಗೆ ಅಸ್ತು ಅನ್ನುತ್ತಾ ಕೇಂದ್ರ ಏನು ಅನ್ನೋದು ಸದ್ಯದ ಮಟ್ಟಿಗೆ ಭಾರಿ ಕುತೂಹಲ ಇದೆ. ಏನೆಲ್ಲ ಆಗಬಹುದು ಅಂತ. ಸೊ ನೋಡೋಣ, ನಿರೀಕ್ಷೆ ಏನು ಆಗತ್ತೆ ಈ ಬಾರಿ ಅಂತ. ಕೆಲವು ಕ್ಷಣಗಳಲ್ಲೇ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡ್ತಾರೆ. ಭದ್ರಾ ಮೇಲ್ದಂಡೆಗೆ 5,300 ಕೋಟಿ ಅನುದಾನ ಬಿಡುಗಡೆ ಆಗಬೇಕು ಅಂತ. ಮೇಕೆದಾಟು ಮಹದಾಯಿ ಇದು ದಶಕಗಳಿಂದ ನಡೀತಾ ಇರೋ ಹೋರಾಟ. ಸೊ ಈ ವಿಚಾರದಲ್ಲೂ ಕೂಡ ಅನುಮೋದನೆ ಸಿಗಬೇಕು ಆ ಯೋಜನೆಗಳಿಗೆ ಈ ಬಜೆಟ್ನಲ್ಲಿ ಅಂತ. ಒಟ್ಟಾರೆ 90,000 ಕೋಟಿ ವೆಚ್ಚದ ಸ್ಕೀಮ್ಗೆ ರಾಜ್ಯ ಬೇಡಿಕೆಯನ್ನ ಇಟ್ಟಿದೆ.
ಎಸ್ ನರೇಂದ್ರ ಮೋದಿ ಸರ್ಕಾರದ ಮೊದಲ ಪೂರ್ಣ ಪ್ರಮಾಣದ ಬಜೆಟ್ ಈ ಬಾರಿ 3ನೇ ಬಾರಿ ಅಧಿಕಾರ ವಹಿಸಿಕೊಂಡ ಮೇಲೆ ಮೊದಲ ಪೂರ್ಣ ಪ್ರಮಾಣದ ಬಜೆಟ್ ಎನ್ಡಿಎ ಸರ್ಕಾರದ ಬಜೆಟ್ ಏನು ಕೆಲವೇ ಕ್ಷಣಗಳಲ್ಲೇ ಆರಂಭವಾಗುತ್ತೆ. 11 ಗಂಟೆಗೆ ಬಜೆಟ್ ಮಂಡನೆ ಮಾಡ್ತಾರೆ ನಿರ್ಮಲಾ ಸೀತಾರಾಮನ್ ಅವರು. ರಾಯಚೂರಿನಲ್ಲಿ ಏಮ್ಸ್, ಹಾಸನ, ಮೈಸೂರಿನಲ್ಲಿ ಐಐಟಿ ಬೇಡಿಕೆ ಇವೆಲ್ಲವೂ ರಾಜ್ಯದ ಬೇಡಿಕೆಗಳು ಈ ಬಾರಿ. ಮೈಸೂರು, ಹುಬ್ಳಿ, ಬೆಂಗಳೂರು ಅಭಿವೃದ್ಧಿ ಸ್ಕೀಮ್ಗಳು ನೀಡಬೇಕು ಅಂತ. ಕಾವೇರಿ 5ನೇ ಹಂತದ ಕುಡಿಯುವ ನೀರಿನ ಪೂರೈಕೆ ಯೋಜನೆ ಇವೆಲ್ಲವೂ ಕೇಂದ್ರದ ಮೇಲೆ ನಮಗಿರುವಂತಹ ಭರವಸೆ. ಅಂದರೆ ಕರ್ನಾಟಕದ ಜನರಿಗೆ ಇರೋ ಭರವಸೆ, ರೈತರು, ವಿದ್ಯಾರ್ಥಿಗಳು, ಉದ್ಯೋಗಿಗಳ ಸೃಷ್ಟಿಯಾಗಬೇಕು ಅಂತ ಅನ್ಕೊಂಡವರು, ಮಹಿಳೆಯರು, ಆಶಾ ಕಾರ್ಯಕರ್ತೆಯರು, ಅಡುಗೆ ಸಹಾಯಕಿಯರು, ಪ್ರತಿಯೊಂದು ವರ್ಗವೂ ಕೂಡ ಬೆಟ್ಟದಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದೆ. ತೆರಿಗೆ ವಿಚಾರ, ಕರ್ನಾಟಕಕ್ಕೆ ಬರಬೇಕಾದ ತೆರಿಗೆ ವಿಚಾರಕ್ಕೂ ಸಂಬಂಧಪಟ್ಟಂತೆ ಇವತ್ತೇನೋ ಗುಡ್ ನ್ಯೂಸ್ ಸಿಗಬಹುದು ಅನ್ನೋದಿದೆ. ಕರ್ನಾಟಕಕ್ಕೆ ಬಂಪರ್ ಗಿಫ್ಟ್ ಏನೆಲ್ಲ ಸಿಗಲಿದೆ?